ಗೊತ್ತಿಲ್ಲ. ನಾನು ಏನು ಮಾತಾಡಿದ್ರೆ ಅವರ ಶ್ರೀಮತಿ ಹೇಳ್ತಾ ಇದ್ರು, ನಮ್ಮ ಗುರುಗಳು ಸಿನಿಮಾನ ಮಾಡಿದ್ರು, ಯಾವ ಸಿನಿಮಾನೂ ನಷ್ಟ ಆಗಲಿಲ್ಲ, ಆ ರೀತಿ ನಾನು ಮಾಡಬೇಕಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಎಲ್ಲ ಕಲಿತೆ ಅವರಿಂದ, ಕಡಿಮೆ ಬಜೆಟ್ ಸಿನಿಮಾ ಮಾಡೋದನ್ನು ಕಲಿಲಿಲ್ಲ ಅಂತ ಹೇಳ್ತಾ ಇದ್ರು. ಕಡಿಮೆ ಬಜೆಟು ದೊಡ್ಡ ಬಜೆಟು ಅನ್ನೋದಿಲ್ಲ. ಯಾಕೆ ಏನು ಎತ್ತ ಉತ್ತರ ಇಲ್ಲ. ಬಹಳ ಕಷ್ಟ ಆಗುತ್ತೆ ಇದೆಲ್ಲ ನೋಡಿದ್ರೆ. ಪರೋಕ್ಷವಾಗಿ ಅಪರೋಕ್ಷವಾಗಿ ತುಂಬ ಜನ ಈ ಸಾವಿಗೆ ಕಾರಣರಾಗಿದ್ದಾರೆ. ಆದರೆ ಯಾವ ಕೋರ್ಟು ಅವ್ರಿಗೆ ಶಿಕ್ಷೆ ಕೊಡಲ್ಲ. ಯೋಚನೆ ಮಾಡಬೇಕು, ಎಲ್ಲಿ ತಪ್ತಾ ಇದ್ದೀವಿ ನಾವು. ನಮ್ಮ ಮಾರುಕಟ್ಟೆ ಎಷ್ಟಿದೆ, ಚಿತ್ರರಂಗದ ಮಾರುಕಟ್ಟೆ ಎಷ್ಟಿದೆ, ಇದಕ್ಕೆ ಎಷ್ಟು ಬಂಡವಾಳವನ್ನು ನಾವು ಹೂಡಬೇಕು, ಹಾಕಿದ ಹಣ ಹಿಂತಿರುಗಿ ಬರುವಂಥ ಮಾರ್ಗಗಳು ಯಾವುವು, ಒಂದು ಲೆಕ್ಕಾಚಾರ ಬೇಕಾಗುತ್ತೆ. ಪ್ರತಿಯೊಬ್ಬ ನಿರ್ಮಾಪಕನಿಗೂ, ಪ್ರತಿಯೊಬ್ಬ ನಿರ್ದೇಶಕನಿಗೂ, ಪ್ರತಿಯೊಬ್ಬ ನಟ ವರ್ಗಕ್ಕೂ ಈ ಒಂದು ಲೆಕ್ಕಾಚಾರ ಬೇಕು. ಆ ಲೆಕ್ಕಾಚಾರ ಇಟ್ಕೊಂಡು ಮಾಡಿದಾಗ ಏನೂ ಸೋಲಾಗಲ್ಲ. ಯಾವ ವ್ಯವಹಾರವೇ ಆಗಲಿ, ಅದು ಹೋಟೆಲ್ ಬಿಸಿನೆಸ್ ಆಗಿರಲಿ, ಸಿನಿಮಾನೂ ಬಿಸಿನೆಸ್ಸೇ. ನಾವು ಕಲೆ ಅಂತ ಕರೆದ್ರೂ ಕೂಡ ಅದು ಬಿಸಿನೆಸ್ಸು. ಅದಕ್ಕೊಂದು ಲೆಕ್ಕಾಚಾರ ಬೇಕಾಗುತ್ತೆ. ಎಲ್ಲೋ ಲೆಕ್ಕಾಚಾರ ತಪ್ತಾ ಇದೆ. ನಿಮ್ಮ ಗರಡಿಯಿಂದ ಹೊರಗಡೆ ಬಂದ ನಂತರದ ದಿನಗಳಲ್ಲಿ TN ಸೀತಾರಾಮ್ ಅವರು ಮತ್ತೊಬ್ಬ ಲೆಜೆಂಡ್ ಅವ್ರ ಜೊತೆಗೂ ಒಂದಷ್ಟು ವರ್ಷಗಳು ಜರ್ನಿ ಮಾಡಿದ್ದಾರೆ. ಹೌದು. ಸೊ ಆನಂತರ ದಿನಗಳಲ್ಲಿ ಅವರು ಈ ತರದ ಒಂದು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅಂತಂದ್ರೆ ಯಾರಿಗೂ ನಂಬಕಾಗ್ತಿಲ್ಲ. ಖಂಡಿತ ಬೆಳವಣಿಗೆ ಇದೆಯಲ್ಲ, ಸಮಥಿಂಗ್ ಅಮೇಝಿಂಗ್. ನಾನು ಹೇಳಿದ್ನಲ್ಲ, ನೆಲಮಟ್ಟದಿಂದ ಬಂದಂಥ ಈ ಮೂವರು ಎಷ್ಟು ಎತ್ತರಕ್ಕೆ ಹಲವಾರು ಧಾರಾವಾಹಿಗಳು ಮಾಡಿ ಈಗ ಕೋಟಿಗಟ್ಟಲೆ ಸಿನಿಮಾ ಮಾಡ್ತಾರೆ ಅಂದರೆ ಸಣ್ಣ ವಿಚಾರನ ಮಾಡಕ್ಕೆ ಹೊರಟು ಎಲ್ಲೋ ಎಡುವುದ್ರು ಅಂತ ಅನಿಸುತ್ತೆ. ಹಾಗಾಗಿ ಮಾರುಕಟ್ಟೆ, ಅದರ ವಿಸ್ತರಣೆ, ಹಾಕಿದ ಹಣ ಹಿಂತಿರುಗಿ ಬರುವಂಥ ಮಾರ್ಗಗಳನ್ನು ನೋಡಿಕೊಂಡು ನಿರ್ಮಾಪಕರುಗಳು, ನಿರ್ದೇಶಕರುಗಳು ಕೆಲಸ ಮಾಡಬೇಕಾಗಿದೆ. ಇವತ್ತರ ಚಿತ್ರರಂಗ ನೋಡಿದ್ರೆ 5 ವರ್ಷ ಅದರ ಸಬ್ಸಿಡಿ ಬಂದಿಲ್ಲ. 2019 ಸಿನಿಮಾಗಳನ್ನ ಇನ್ನೂ ನೋಡೋಕೆ ನಿಮಗೆಲ್ಲ ಗೊತ್ತೇ ಇದೆ. 2018 ಘೋಷಣೆ ಮಾಡಿದಿರೋ ಪ್ರಶಸ್ತಿಗಳನ್ನ ಸರ್ಕಾರ ಕೊಟ್ಟಿಲ್ಲ. ಸರ್ಕಾರಕ್ಕೆ ಸಿನಿಮಾ ಅನ್ನೋದು ಲೀಸ್ಟ್ ಪ್ರಿಯಾರಿಟಿ ಆಗಿದೆ. ಯಾವ ದಿಕ್ಕಿಗೆ ಹೋಗ್ತಾ ಇದ್ವಿ ನಾವು, ಯಾವ ನಂಬಿಕೆ ಮೇಲೆ ಸಿರಿಗಳನ್ನ ಮಾಡೋದು. ಈ ವಾರ ಕೂಡ 4-5 ಸಿನಿಮಾ ಬಿಡುಗಡೆ ಆಗಿದೆ. ಬಹುಶಃ ಇಂದಿನ ಪೀಳಿಗೆಯ ನಿರ್ದೇಶಕರುಗಳಿಗೆ ಅಥವಾ ಕಮರ್ಷಿಯಲ್ ಸಿನಿಮಾದ ವ್ಯಾಮೋಹ ಇಟ್ಕೊಂಡಿರ್ತಕ್ಕಂಥ ಟೆಕ್ನಿಷಿಯನ್ಸ್ಗೆ, ಫಿಲ್ಮ್ ಮೇಕರ್ಸ್ಗೆ ಇದೊಂದು ಲೆಸನ್ ಆಗುತ್ತೆ ಸರ್ ಈ ಸಾವು. ನಾವು ಕಂಡಿರುವಂಥ ಸಾವು, ಬದುಕಿಯೂ ಸತ್ತಂತೆ ಎಷ್ಟು ಜನ ಇದ್ದಾರೆ ಗೊತ್ತಾ. ಅದೆಲ್ಲದನ್ನು ನಾವು ನೋಡಿ, ಆಗಲೇ ನಾನು ಹೇಳ್ದಾಗೆ ಒಂದು ಲೆಕ್ಕಾಚಾರದಲ್ಲಿ ಸಿನಿಮಾ ಮಾಡೋದು ತಪ್ಪು ಅಂತ ನಾನು ಖಂಡಿತ ಹೇಳಲ್ಲ. ಈ ಕ್ಷೇತ್ರ ತುಂಬ ಒಳ್ಳೆ ಕ್ಷೇತ್ರ. ಈ ಕ್ಷೇತ್ರವನ್ನು ಯಾರಾದರೂ ದುರಿದ್ರೆ ನನಗೆ ಕೋಪ ಬರುತ್ತೆ. ಯಾಕೆಂದರೆ 30 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಹಿರಿತೆರೆ ಕಿರಿತೆರೆ ಎರಡರಲ್ಲೂ ಕೆಲಸ ಮಾಡಿದ್ದೀನಿ. ಈ ಕ್ಷೇತ್ರ ನನಗೆ ಬದುಕನ್ನು ಕೊಟ್ಟಿದೆ, ಎಲ್ಲವನ್ನೂ ಕೊಟ್ಟಿದೆ. ಹಾಗಾಗಿ ಇದನ್ನು ನಾನು ದೂರಲ್ಲ. ಇದು ಆದರೆ ಒಂದು ಲೆಕ್ಕಾಚಾರ ಬೇಕಾಗುತ್ತೆ. ಆ ಲೆಕ್ಕಾಚಾರ ತಪ್ಪಿದಾಗ ನಾವು ಇಡುವಂಥ ಪ್ರತಿ ಹೆಜ್ಜೆಯನ್ನು ಯೋಚನೆ ಮಾಡಿ 10 ಸರಿ ಯೋಚನೆ ಮಾಡಿ ಇಡಬೇಕಾಗಿದೆ. ಇವತ್ತು ನೋಡಿ, 600 ಚಿತ್ರಮಂದಿರಗಳಿತ್ತು ಕರ್ನಾಟಕದಲ್ಲಿ ಅಂತ ಹೇಳೋ ಜಾಗದಲ್ಲಿ ಇವತ್ತು 400 ಇದೆ ಅಂತ ಹೇಳ್ತಾರೆ, ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ. ಆದರೆ 7 ಕೋಟಿ ಕನ್ನಡಿಗರಲ್ಲಿ ಸುಮಾರು 6 ಕೋಟಿ ಕನ್ನಡಿಗರ ಜೇಬಲ್ಲೇ ಚಿತ್ರಮಂದಿರ ಇದೆ. ಅವರೆಲ್ಲರ ಹತ್ರ ದೊಡ್ಡ ಸ್ಕ್ರೀನ್ ಇದೆ, ಅವ್ರು ಯಾಕೆ ದೊಡ್ಡ ಪರದೆಗೆ ಬರ್ತಾರೆ? ಹಾಗಾಗಿ ಬದಲಾಗಬೇಕಾಗಿರೋದು ಪ್ರೇಕ್ಷಕ ಅಲ್ಲ, ನಾವು ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು ಈ ಬದಲಾದ ಹೊತ್ತಿನಲ್ಲಿ ಯಾವ ತರಹದ ಸಿನಿಮಾಗಳನ್ನು ಮಾಡಬೇಕು, ಪ್ರೇಕ್ಷಕರನ್ನ ತಲುಪುವ ಬಗೆ ಹೇಗೆ, ಈ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ರೆ ಇಂಥ ದುರಂತಗಳನ್ನು ತಡಿಬಹುದು. ಇದು ಸಾವಾಗಿದೆ. ಆತ ನೀಚ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ನೋವು ಇಲ್ಲ, ಸಂಕಟನೂ ಇಲ್ಲ, ಆಸೆನೂ ಇಲ್ಲ. ಆದರೆ ಬದುಕಿರೋರಿಗೆ ಆ ರೀತಿ ಬದುಕುವಂಥ ಸಾಕಷ್ಟು ಜನ ತಂತ್ರಜ್ಞರು, ನಿರ್ಮಾಪಕರು ನಾನು ನೋಡಿದ್ದೀನಿ. ಅವರ ಕಣ್ಣೀರಿನ ಕಥೆಗಳನ್ನು ಕೇಳಿದ್ದೀನಿ, ಅವ್ರ ಕಷ್ಟಗಳನ್ನು ಹೇಳಿದ್ದೀನಿ. ಇದು ಎಲ್ಲ ಕಲಾವಿದರಿಗೆ ಅರ್ಥ ಆಗಬೇಕು ಅಂತ ಅನ್ಕೋತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.